ದೇವಾ ಚಿಕ್ಕಮ್ಮ ಬರ್ರಿ ಬರ್ರಿ ಇಬ್ರು ಬರ್ರಿ ಇಬ್ರಿಗೂ ಊಟ ರೆಡಿ ಆಗೈತೆ ಬರ್ರಿ. ಅಯ್ಯೋ ಸುಮ್ಕೆ ಊರ್ಗ್ ಹೋಯ್ತಾ ಇದ್ರಿ ನಿಮ್ಗೆ ಯಾಕಮ್ಮ ಇಲ್ದಿರೋ ರಿಸ್ಕ್ ಎಲ್ಲನೂ ನಮ್ಮಿಂದ ಸುಮ್ಕೆ ನಿನ್ಗೂನು ರಿಸ್ಕ್ ಆಗೋಗ್ಬಿಡ್ತದೆ. ಹೆಂಗನೂ ಹೋಯ್ತೀವಿ ಅಂದ್ರೆ ನೀನೇ ಕೇಳಂಗಿಲ್ಲ ನಿಮ್ಮ ಅಮ್ಮನೂ ಕೇಳಂಗಿಲ್ಲ. ಅಯ್ಯೋ ಬಿಡು ಪದ್ದು. ಮಟನ್ ಅಸ್ನೆ ಚಿಕನ್ ಅಸ್ನೆ ಘಮ ಘಮ ಅಂತ ಗೊತ್ತೈತೆ. ಈಗ ನೋಡಿ ಸುಮ್ಕೆ ತಿನ್ಕೊಂಡು ಹೋಗೋಣ. ಅಯ್ಯೋ ಬರ್ರಿ ಬರ್ರಿ ಇಬ್ರು ರೂಮಾಗೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ. ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತಿನ್ಬಿಡಿ. ಸರಿನಾ? ಇಷ್ಟೆಲ್ಲ ಸಹಾಯ ಮಾಡಿಕೊಟ್ಟಿದ್ದೀರಾ. ನಿಮಗೆ ನಾನು ಇಷ್ಟು ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ತೃಪ್ತಿ ಅಂತಲೇ ಅನ್ಸಲ್ಲ. ಬನ್ನಿ ಬನ್ನಿ ಮಗಳೇ, ಬಾಮ್ಮ, ಎಲ್ಲ ರೆಡಿ ಆಗೈತೆ. ಅಲ್ಲೇ ತಿನ್ಬೋದಿತ್ತು ಡೈನಿಂಗ್ ಟೇಬಲ್ ಮೇಲೆ. ಅದು ಯಾಕೆ ರೂಮಾಗಿ ತಿನ್ಬೇಕು ಅಂತ? ಏನ್ ಡೈನಿಂಗ್ ಟೇಬಲ್ ಬೇಡಮ್ಮ, ಅಲ್ಲೇ ಇಕ್ಕು ರೂಮಾಗೇನೆ. ಅದು ದೆಯ್ಯ ತಿನ್ನೋದು ನೋಡ್ಬಿಟ್ರೆ ಆಮೇಲೆ ಸುಮ್ಮನೆ ನಮ್ಮಮ್ಮ ಏನು ಅಂತ ಹೇಳ್ಬಿಟ್ಟು ಗಾಬರಿ ಆಗ್ಬಿಡ್ತಾರೆ ಅಂತ ರೂಮಾಗೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೀನಿ. ಬನ್ನಿ ಬನ್ನಿ. ನಾನು ಏಸೋ ಒಂದು ಜನಕ್ಕೆ ಸಹಾಯ ಮಾಡ್ಬಿಟ್ಟಿದ್ದೀನಿ ಕಣಮ್ಮಿ. ಯಾರೂ ನಾನು ಕರೆದ್ಬಿಟ್ಟು ಇಂಥ ಭರ್ಜರಿ ಮಟನ್ ಚಿಕನ್ ಊಟನ ಮಾತ್ರ ಯಾರೂ ಹಾಕಿರ್ಲಿಲ್ಲ. ನೀನೇ ಹಾಕ್ತಿರೋದು. ನಿನ್ನೊಂಥವ್ರು ಸಿಕ್ಬಿಟ್ರೆ ಸಹಾಯ ಮಾಡೋದ್ರಾಗ ನಾನೇನು ಹಿಂದು ಮುಂದೆ ನೋಡೋಕ್ಕಿಲ್ಲ, ಸಹಾಯ ಮಾಡ್ಬಿಡ್ತೀನಿ. ಪೊದ್ದು ಫ್ರೆಂಡ್ಸ್ ಎಲ್ಲನೂ ಕಂಜೂಸು, ಯಾರನ್ನೂ ಒಂದು ಮೊಟ್ಟೆನೂ ಕೊಡೋಕ್ಕಿಲ್ಲ. ಇವಳು ಫ್ರೆಂಡ್ ಒಬ್ಳವಳೆ ಸರೋಜಿ ಅಂತ ಹೇಳ್ಬಿಟ್ಟು ಎಲ್ಲ ಆಯ್ಕೊಂಡು ತಿನ್ಕೊಂಡು ದೇಬ್ಕೊಂಡು ಹೊತ್ಕೊಂಡು ಹೋಗೋದಿನಿ ನೀ ಕೆಲಸ ಅಷ್ಟು. ಆಮೇಲೆ ಪಾರಿ ಅವಳೆ ವಾರಕ್ಕೆ 3 ದಿನ ಇವ್ರ ಮನೆಗೆ ಪಿಕ್ಸ್. ಸಾಂಬಾರಂತೂ ಪಿಕ್ಸು. ನೀನ್ ಸುಮ್ಕಿರು. ನೀನ್ ತಿನ್ನೋದ್ ಬಿಟ್ಬಿಟ್ಟು ಮಾತಾಡಕ್ ಹೋಗ್ಬೇಡ. ಸುಮ್ಕೆ ಏನಿಯಾ ತಿನ್ನೋದ್ ಕಲ್ತ್ಕ. ನೋಡ್ದ ನಿಜ ಹೇಳ್ತೀನಿ ಅಂತ ಹೇಳಿದ್ರೆ ಹೆಂಗೆಲ್ಲನೂ ಬೇಜಾರಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಎಲ್ರು ಒಂದೇ ತರ ಇರಲ್ವಲ್ಲ. ನಾವೊಂಥರ ಅವ್ರಂತರ. ಸರಿ ಸರಿ, ನೀನ್ ಹೊಟ್ಟೆ ತುಂಬಾ ಊಟ ಮಾಡು. ನೀನ್ ಖುಷಿ ಆದ್ರೆ ನನ್ಗೂ ಖುಷಿನೇನೆ. ಓ ತಿಂತೀನಿ ಬದ್ದು ಶುರು ಮಾಡ್ಕೊಳ್ಳೋಣ. ಅಯ್ಯ ನೀನೇನು ಬೇಜಾರ್ ಮಾಡ್ಕೋಬೇಡ. ನಿಂಗೆ ಎಷ್ಟು ಬೇಕೋ ಕೇಳು, ಅಷ್ಟನ್ನು ನಾನ್ ಬಡಿಸ್ತೀನಿ. ಇದಪ್ಪ ವರ್ಷ ಅಂತ ಹೇಳಿದ್ರೆ ನಮ್ಮ ಪೊದ್ದು ಡಾರ್ಲಿಂಗ್ ಅವಳೆ ಏನು ಬಡ್ಸೋದೇ ಇಲ್ಲ. ಒಂದು ಕೋಳಿ ತಂದು ಮುಂದಕ್ಕೆ ಹಾಕ್ಬಿಟ್ಟು ತಿನ್ಕ ಅಂತ ಹೇಳ್ಬಿಟ್ಟು ಹಂಗೆ ಓಡ್ಬಿಸ್ಬಿಡ್ತಾಳೆ. ನೀನು ನೋಡು ಎಷ್ಟೊಂದು ವೆರೈಟಿ ಮಾಡಿಸಿದ್ಯಾ ನನಗೋಸ್ಕರ. ನಾವಿನ್ನೂ ಇಷ್ಟು ಊಟ ಕೊಟ್ರು ನೀನೇ ಅಂತೂ ನಮ್ಮನೆಗಂತೂ ಬಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಚಿಕ್ಕಮ್ಮನ ಬಿಟ್ಬಿಟ್ಟು ನೀನು ಬಂದ್ಬಿಡ್ತೀಯಾ? ಇಲ್ಲ ತಾನೇ? ನನಗೆ ಗೊತ್ತು, ಸುಮ್ಮನೆ ಮೇಲ್ಮೇಲೆ ಮಾತ್ರ ಬೈಕಂತೀಯಾ ಅಂತ ಹೇಳ್ಬಿಟ್ಟು. ಮಗಳೇ ಮಗಳೇ, ಏನೇ ಇದು? ಗಾಳಿನಾಗೆ ತೇಲ್ತೈತೇನೆ ಚಿಕನ್ ಪೀಸು. ಏನೇ ಇದು ಮಗಳೇ? ಅಮ್ಮ ತೇಲ್ತಿಲ್ಲ, ನಾನೇ ದಾರ ಕಟ್ಬಿಟ್ಟು ಇಳೆ ಬಿಟ್ಟಿದ್ದೀನಿ ಅಷ್ಟೇನೆ. ಸುಮ್ಮನೆ ಊಟ ಮಾಡ್ತಾ ಇದ್ದೆ, ಇಲ್ಲಿ AC ಆನ್ ಮಾಡೋಣ ಅಂತ ಈ ಕಡೆ ಬಂದೆ ಅಷ್ಟೇನೆ. ಇಷ್ಟು ವಯಸ್ಸಾದ್ರೂ ಆಟ ಆಡೋದಂತೂ ಬಿಟ್ಟಿಲ್ಲ. ಅಲ್ಲ, ತಟ್ಟೆಗಲ್ಲಿ ಹಾಕ್ಬಿಟ್ಟು ಇಲ್ಲಿ ಯಾರಾದ್ರೂ ಓಡಾಡ್ತಾರ? ಹೊಟ್ಟೆ ತುಂಬ ತಿನ್ಬೇಕು ತಾನೇ? ಅಮ್ಮ ನಾವು ಊಟ ಮಾಡ್ತೀವಿ, ನೀನು ಬರಬೇಡ, ನಾವಿಬ್ರು ಸ್ವಲ್ಪ ಹೊತ್ತು ಮಾತಾಡ್ಕೋಬೇಕು ಅಂತ ಹೇಳ್ದೆ ತಾನೇ? ಮತ್ತೆ ಇಷ್ಟು ಬೇಗ ಯಾಕೆ ಬಂದೆ ನೀನು? ದರಿದ್ರು ನನ್ನ ಮಗ ನಿಮ್ಮ ದೊಡ್ಡಪ್ಪ ಬಂದು ಅಕ್ಕರ್ಸ್ಕೊಂಡವನಾಗ್ಲೇನೆ, ಅದಕ್ಕೇನೆ ಬೇಗ ಬೇಗ ಊಟ ಮಾಡಿ ಬಾ ಅಂತ ಹೇಳ್ಬಿಟ್ಟು ಕರಿಯಕ್ಕೆ ಅಂತ ಬಂದೆ. ಏನು ದೊಡ್ಡಪ್ಪ ಬಂದ? ಅಮ್ಮ ಏನು ಮಾಡೋದು? ನನಗೆ ಅಪ್ಪನ ಹತ್ರ ಮಾತಾಡೋಕ್ಕೇನೆ ಭಯ ಆಗ್ತೈತಲ್ಲ. ಅವ್ನಿಗೇನು ಮಾಡಿದ್ರು ಅವನು ಹೋಗ್ತಾನೆ ಇಲ್ವಲ್ಲ ಇಲ್ಲಿಂದ. ನೀನೇ ಸರಿಯಾಗಿ ಹಿಡ್ಕೊಂಡು ಹೊಡೆದಲ್ಲೇ ರುಬ್ಬಾಕ್ಬಿಟ್ಟೆ ಗಂಡ ಹೆಂಡ್ತೀನಿ ಇಬ್ರು. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಅವ್ರು ಬಂದರೆ ಕೈಕಾಲು ಮುರಿದಾಕ್ಬಿಡ್ತೀನಿ ಅಮ್ಮ ಅಂತ ನೀನೇ ಹೇಳಿದ್ದೆ. ಈಗ ಯಾಕೆ ಹಿಂಗೆ ಎದ್ರುಕೊಳ್ತಾ ಇದೆಯಾ? ನಾನೇನೋ ನಿನಗೆ ಧೈರ್ಯವಾಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಕುಂತ್ಕ ನನ್ನ ಮಗಳು ಬಂದು ನಿನಗೆ ಸರಿಯಾಗಿ ನೋಡ್ಕೊಂತಾಳೆ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಬಂದಿದ್ದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಆ ಅಪ್ಪನ ಕಾಟ ನಮಗೆ ಈ ಜನ್ಮದಾಗೂ ತಪ್ಪಲ್ಲ ಅಂತ ಅನ್ನಿಸ್ತೈತೆ ಮಗಳೇ. ನನಗಂತೂ ಏನು ಮಾಡೋದು ಎತ್ತ ಅಂತಲೇ ಗೊತ್ತಾಗ್ತಿಲ್ಲ. ಕೂಗಾಡ್ತಾವ್ನು ಸುಮ್ಮನೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಆಗ್ತಿಲ್ಲ, ಏನು ಮಾಡಿದ್ರು ಆಗ್ತಿಲ್ಲ. ನೀನೇ ಚೆನ್ನಾಗಿ ಬಾರಿಸಿ ಕಳಿಸಿದ್ದಲ್ಲ, ಇನ್ನೊಂದ್ಸಲ ಬಾರಿಸ್ಬಿಟ್ಟು ಕಳಿಸ್ಬಿಡು. ಇನ್ನೊಂದ್ಸಲ ಈ ಕಡೆ ತಾಲೆ ಹಾಕಿ ಮಲ್ಕೋಬಾರ್ದು, ಕೈ ಕಾಲು ಮುರಿದು ಎತ್ಬಿಡ್ಬೇಕು ಅವನನ್ನು ಮಾತ್ರ. ನಾನು ಈ ಸಲ ನಿಂಗೆ ಸಹಾಯಕ್ಕೆ ಬರ್ತೀನಿ. ಅಮ್ಮ ನಾನು ಹೊಡೆಯೋದು ಅಂದರೆ ಏನು? ಯಾರವನು? ನಾನೊಂದು ಕೈ ನೋಡ್ಕೊತಾ ಇದ್ನಲ್ಲ, ಯಾರ ನನ್ನ ಮಗ? ತೋರಿಸಿ ಮಾಡ್ತೀನಿ ಸರಿಯಾಗಿ. ಅಯ್ಯೋ ನೀವು ಬಂದಿರೋ ನೆಂಟ್ರ ಥರ ನಿಮಗೆಲ್ಲನೂ ಹೇಳೋಕ್ಕಾಗ್ತೈತಾ? ಅವ್ನು ಸರಿ ಇಲ್ಲ. ಅವನು ದೊಡ್ಡ 420 ಹೆಂಗೆ ಸಿಕ್ಕರಂಗೆ ಆಡ್ತಾನೆ. ಅವನು ಒಂದ್ಸಲ ಹೊಡೆದ ಅಂದರೆ ಯಪ್ಪ ಕೈ ಕಾಲೆಲ್ಲ ನೋವು ಬಿಡ್ತವೆ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ನನ್ನ ಗಂಡ ಹುಷಾರಾಗಲಿ ಅಂತ ಸುಮ್ಮನೆ ಇದ್ದೆ. ನನ್ನ ಗಂಡ ಈಗ ತಾನೇ ಹುಷಾರಾಗವ್ರೆ. ಈಗ ಮತ್ತೆ ಅವ್ರಿಗೆ ಇದೆಲ್ಲ ಗೊತ್ತಾಗ್ಬಿಟ್ರಂತೂ ತುಂಬ ಪ್ರಾಬ್ಲಮ್ ಆಗೋಗ್ಬಿಡ್ತೈತೆ. ಅದಕ್ಕೆ ನನ್ನ ಗಂಡಂಗೆ ಏನು ಹೇಳಿದ್ದಂಗೆ ರೂಮಲ್ಲಿ ಕೂರಿಸ್ಬಿಟ್ಟು ಇವ್ರ ಹತ್ರ ಸುಮ್ಮನೆ ನಾನೇ ಮಾತಾಡೋಣ ಅಂತ ಬಂದೆ. ಅದಕ್ಕೆ ಮಗಳೇ ಬೇಗ ಬೇಗ ಊಟ ಮಾಡಿಬಿಟ್ಟು ಬಾ. ಅವನ ಹತ್ರ ಏನೋ ಒಂದು ಮಾತಾಡ್ಬಿಟ್ಟು ಏನೋ ಒಂದು ಡೀಲ್ ಮಾಡ್ಕೊಂಡು ಇದು ಮಾಡಿಬಿಡೋಣ. ಆದಷ್ಟು ಬೇಗ ನಾವು ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ಬೇಕು ಇಲ್ಲಿಂದ. ಹಾಂ ಅಮ್ಮ, ಬೇಗ 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 ಊಟ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಅಮ್ಮ. ಆದಷ್ಟು ಬೇಗನೆ ಊಟ ಮಾಡ್ತೀನಿ ಕಣಮ್ಮ. ಇರು ಬಂದೆ ನಾನು, ನೀನು ಹೋಗಿರು, ನಾನು ಬರ್ತೀನಿ. ಬೇಗ ಬಾರೆ. ಅಯ್ಯೋ ಚಿಕ್ಕಮ್ಮ ನನಗೇನು ಗೊತ್ತೇ ಇಲ್ಲ. ಅವಳಿದ್ಲಲ್ಲ ಆಶಾ, ಅವಳ ಆಶಾನ ಹಿಡ್ಕೊಂಡು ರುಬ್ಬಿಟ್ಟು ಚೆನ್ನಾಗಿ ರುಬ್ಬಾಕವಳೆ. ಅದನ್ನೇ ಅಮ್ಮ ನಾನೇ ಅಂತ ಅನ್ಕೊಂಬಿಟ್ಟು ಇವಾಗ ಕರಿತಾವ್ರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ಏನೇನೋ ಪ್ಲ್ಯಾನ್ ಮಾಡಿಬಿಟ್ಟು ಇನ್ಫ್ಲೂಯೆನ್ಸ್ ಮೇಲೆ ವಾಪಸ್ ಬಂದುಬಿಡ್ತಾನೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ.
ಅಯ್ಯೋ ನಮ್ಮ ಹಳ್ಳಿನಾಗ ಮಾತ್ರ ಕಳ್ಳನ ಮಕ್ಳವ್ರೇನು ಕಣ್ರಿ ನಿಮ್ಮ ಪ್ಯಾಟರ್ನಾಗೂ ಕಳ್ಳನ ಮಕ್ಳವ್ರೇನು ಹೋಗತ್ತಾಗಿ ಏನು ಮಾಡೋದು. ಹೌದು ಡಾರ್ಲಿಂಗ್, ನಾನು ಇರಬೇಕಾದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯಾಕೆ ಯೋಚನೆ ಮಾಡ್ತೀಯಾ? ಈ ಕಿತ ಅನ್ನದ ಋಣ ತೀರಿಸ್ಕೊಳಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕೈತೆ. ಅಂದ್ರೆ ನೋಡು ಹುಡುಗಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆ ನನ್ನ ಮಗು ನಾನು ನೋಡ್ಕೊತೀನಿ, ಸರಿನಾ? ಒಂದು ಬಿಟ್ಟ ಅಂತಂದರೆ ಹಾಂ, ಹಂಗೇನೆ ಮ್ಯಾಲ್ಗಡಿಗೆ ಹೋಗ್ಬಿಟ್ಟು ಬಿದ್ದುಬಿಟ್ಟಿರ್ತಾನೆ. ನಾನೇನು ಒಡೆಯ ಗಿಡಿಯೋಕ್ಕೆಲ್ಲ ಹೋಗಲ್ಲ. ನೋಡ್ತಾ ನೋಡ್ತಾ ನೋಡ್ತಾನೇ ಸರಿಯಾಗಿ ಅವನೇ ಹೊಡ್ಕೊಂಡು ಬಿದ್ದೋಗಂಗೆ ಮಾಡ್ತೀನಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನೆಮ್ಮದಿಯಾಗಿ ತಿಂದುಬಿಟ್ಟು ಆರಾಮಾಗಿ ಕೂತ್ಕ. ಹೋಗೋಗು, ಒಂದು ತಟ್ಟೆಗೆ ಹಾಕೊಂಬಿಟ್ಟು ಬಾ, ಹೋಗು. ಚೆನ್ನಾಗಿ ತಿನ್ಕೊಬಿಟ್ಟು ಕೂತ್ಕೊಳ್ಳಿವಂತೆ. ಉಳ್ದಿರೋದೆಲ್ಲ ನಾನು ನೋಡ್ಕೊತೀನಿ. ಅಲ್ವಾ ನೀನಿರ್ಬೇಕಾದ್ರೆ ನನಗೇನು ಯೋಚನೆ. ಹಾಂ, ಒಳ್ಳೆ ಟೈಮ್ಗೆ ಬಂದವನೆ ಕಳ್ಳ ನನ್ನ ಮಗ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಆವಾಜ್ ಹಾಕ್ಬಿಟ್ಟು ಬರ್ತೀನಿ ಇರೋ. ಡಾರ್ಲಿಂಗ್, ಇವಾಗ ಏನಾದರೂ ನಾನು ಫೈಟಿಂಗ್ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಗೆ ಇನ್ನೊಂದು ಪ್ಲೇಟ್ ಬಿರಿಯಾನಿ ಕೊಡ್ತಾರಲ್ವಾ? ಬರೀ ಮಟನ್ ಚಿಕನ್ ಬಿರಿಯಾನಿಗೆ ಇಷ್ಟೆಲ್ಲ ಮಾಡ್ತಾ ಇದೀಯ ನೀನು? ಆದರೂ ಸರಿಯಾಗಿ ಮಾಡ್ತಾ ಇದೆಯಾ ಬಿಡು. ಅಯ್ಯೋ ಪಾಪ, ಪಾಪ ಅವರೆಲ್ಲ ಏನೋ ಶಾನೆ ಬೇಜಾರಾಗೆ ನೋವಾಗವ್ರೆ. ಈ ಬಂದ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು. ಸರಿ, ಪಟ 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 ಅಂತ ಹೇಳ್ಬಿಟ್ಟು ತಿನ್ಕೊಬಿಡು. ಹೋಗ್ಬಿಟ್ಟು ಸರಿಯಾಗಿ ಒಂದು ಗತಿ ಕಾಣಿಸ್ಬಿಟ್ಟು ಹೋಗೋಣ ಹಂಗೇನೇ ಊರಿಗೆ. ನನ್ನ ಮಗಳು ನಿಧಿ ಏನಾಗವಳೋ ಏನೋ. ಆ ಸಾವುಕಾರ ಮನೆಯಾಗೆ ಮೊದಲೇನೇ ಗೊತ್ತಲ್ಲ, ಆ ಸಾವುಕಾರ ಬೇರೆ ಸರಿ ಇಲ್ಲ. ಅಯ್ಯೋ ನಡಿ ಬಿರ್ಬಿರ್ನ ತಿಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಟ್ಟು ಹಂಗೆ ಹೋಯ್ತಾ ಇರೋಣ. ಹೌದು ಡಾರ್ಲಿಂಗ್, ನಾನು ಇಲ್ವಾ ಎಲ್ಲ ಕಡೆನೂ ನೋಡ್ಕೊತೀನಿ. ಸುಮ್ಕಿರು, ತಿನ್ನೋದು ಕಲ್ತ್ಕ. ಏಯ್ ಕೊಳ್ಳ ನನ್ನ ಮಗನೇ, ಬಾಣ್ಲಿ ನನ್ನ ಮಗನೇ. ಏಯ್ ಏನು ಅನ್ಕೊಬಿಟ್ಟಿದ್ಯಾ? ಹಾಂ, ನಾನು ಹಿಂದಿನ ಸಲ ಕೊಟ್ಟು ಕಳ್ಸಿರೋದೇ ಸಾಕಾಗಲಿಲ್ವಾ ನಿನಗೆ? ಈ ಸಲ ಬಂದೇ ಇರು, ನಿನಗೆ ಸರಿಯಾಗಿ ಮಾಡ್ತೀನಿ. ಬಾಣ್ಲಿ ನನ್ನ ಮಗನೇ, ಎಷ್ಟು ಆಟ ಆಡ್ತೀಯ ನೀನು? ಹಾಂ, ಎಷ್ಟು ಆಟ ಆಡ್ತೀಯ? ನಮ್ಮ ಮನೆಗೆ ಬಂದ್ಬಿಟ್ಟು ನಾನು ನಿನಗೆ ಆಸ್ತಿ ಬರ್ಕೊಡ್ಬೇಕಾ? ಆಸ್ತಿ ನೀನು ನನಗೆ ಬರ್ಕೊಡ್ಬೇಕೋ, ನಾನು ನಿನಗೆ ಬರ್ಕೊಡ್ಬೇಕೋ? ತೋರಿಸ್ತೀನಿ, ನೋಡ್ತಾ ಇರು. ನಾನು ಮೊದಲು ಥರ ಎದ್ರುಕೊಳ್ಳೋ ಹುಡುಗಿಯಲ್ಲ. ಒಂದೊಂದು ಕೊಟ್ಟೆ ಅಂತ ಹೇಳಿದ್ರೆ ಹಂಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು. ಅಯ್ಯೋ, ಇವಳೆ ನೀ ಪಟ್ಟಿ ಆವಾಜ್ ಆಗ್ತಾವಳಲ್ಲ. ಎಲ್ಲ ನನ್ನ ಮ್ಯಾಲ ನಂಬಿಕೆ. ಆದರೂ ಓವರ್ ಆಗ್ಲಿಲ್ವಾ? ಹಿಂಗೆ ಹಿಡ್ಕೊಂಡು ಜೋರಾಗಿ ಆವಾಜ್ ಹಾಕ್ಬಿಟ್ರೆ ಆಮೇಕಿಂದ ಸರಿ ಬಿಡು. ನೀನಿದ್ಯಾ ಅಲ್ವಾ? ಏಯ್, ಏನು ಜಾಸ್ತಿ ಮಾತಾಡ್ತಾ ಇದೀಯಾ? ಬಾಯಿ ಮುಚ್ಕೊಂಡು ಸೈನ್ ಹಾಕುದ್ರೆ ಸರಿ. ಏಯ್ ಬಂದೇ ಇರು, ನಿನಗೆ ಸರಿಯಾಗಿ ಮಾಡ್ತೀನಿ. ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಕುಂತ್ಕ, 5 ನಿಮಿಷ ಕುತ್ಕ. ನಾನೇ ಸಾಕು ನಿನಗೆ ಸರಿಯಾಗಿ ನಿನ್ನ ಕತೆ ಮುಗ್ಸಕ್ಕೆ. ಏನು 5 ನಿಮಿಷ, ಅರ್ಧ ಗಂಟೆ ಕೂತ್ಕೋತೀನಿ. ಅದೇನು ಮಾಡ್ತೀಯ ಮಾಡು. ಪೇಪರ್ ಸಮೇತ ಬಂದಿನಿ, ಸೈನ್ ಹಾಕೊಟ್ಬಿಟ್ಟು ಹೋಗ್ಬೇಕು ಅಷ್ಟೇನೇನೆ. ಕೂತ್ಕೋ, ಬರ್ತೀನಿ. ಸರಿಯಾಗಿ ಆವಾಜ್ ಹಾಕ್ಬಿಟ್ಟಿದ್ದೀನಿ ನಾನಂತ. ನಾನು ಹೆಂಗ್ ಆವಾಜ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಆ ಸರಿಯಾಗಿ ಹಾಕಿದ್ದೀನಿ. ನೋಡ್ತಾ ಇರು, ಗಡ ನಡುಗಬೇಕು. ದಯ್ಯ, ಬಾ 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 ಬಾ, ಬೇಗ ಬಾ. ಏ, ನೀನ್ ಕೇಳೋದೆಚ್ಚ, ನಾನು ಬರೋದೆಚ್ಚ. ನಡಿ ಹೋಗನ್ ಸುಮ್ಮನೆನೆ. ಸರಿ ಬಾ. ನನಗಂತೂ ಬಹಳ ಆಸೆ ಐತೆ ಈ ನನ್ನ ಮಗಂಗೆ ಬೆಂಡ್ ಎತ್ತಬೇಕು ಅಂತ ಹೇಳ್ಬಿಟ್ಟು. ಪವರೆಲ್ಲ ನಾನು ನಿನಗೆ ಕೊಡ್ತೀನಿ. ಎತ್ತಿವಂತೆ ಬಾ ಬೆಂಡು. ನೀನೇ ಸರಿಯಾಗಿ ಬೆಂಡೆತ್ತಿವಂತೆ ನೋಡ್ಕೊಳ್ತೀನಿ ನಾನು. ಏನು ಒಬ್ರ ಇಬ್ರ 3-4 ಜನನ? ಇಬ್ರು ಬಂದಿರೋದು ಅಷ್ಟೇ ತಾನೇ? ನಾನಿಲ್ವ ನೋಡ್ಕೊಳಕ್ಕೆ? ನಡಿ. ಆದ್ರೂ ಸ್ವಲ್ಪ ಹುಷಾರ್ ಕಣಮ್ಮಿ. ಈ ದೇವದ ಮಾತು ನಂಬ್ಕೊಂಡು ಆಮೇಲಿಂದ ಫೈಟಿಂಗ್ ಅಂತ ಶುರು ಮಾಡ್ಕೊಂಡು ಕೈ ಕಾಲು ಮುರ್ಕೊಂಡ್ಬಿಟ್ಟಿಯಾ? ಅಯ್ಯೋ ಚಿಕ್ಕಮ್ಮ, ಏನಿಲ್ಲ, ದೇವದ ಮೇಲೆ ಸಂಪೂರ್ಣ ನಂಬಿಕೆ ಐತೆ ನನಗೆ. ನೋಡ್ದಪ್ಪ ಡಾರ್ಲಿಂಗ್, ನಿನ್ಗಿಲ್ಲ ನನ್ನ ಮೇಲೆ ನಂಬಿಕೆ, ಎಲ್ರಿಗೂ ಐತೆ ನನ್ನ ಮೇಲೆ ನಂಬಿಕೆ. ಒಂದು ಬಿಟ್ಟ ಅಂದರೆ ಹಂಗೆ ತಲೆ ತಿರುಗಿ ಬಿದ್ದೋಗ್ಬಿಟ್ಟಿರ್ತಾರೆ. ಸಾಕು ಬಾ, ಹೋಗೋಣ. ಸರಿ ದೇವ, ನಾನೇ ಸರಿಯಾಗಿ ಬರ್ಸ್ಬೇಕು. ಹಂಗೆ ಮಾಡು. ನಾನು ಅವಳಿಗೆ ಬರ್ಸ್ತೀನಿ, ನೀನು ಅವನಿಗೆ ಬರ್ಸು. ಸಾಕು ನಂಗೆ ಇನ್ನೇನು ಬೇಕಿಲ್ಲ. ಇಲ್ಲ ನೀನೇ ಅವಳಿಗೆ ಬರ್ಸು, ನಾನೇ ಅಪ್ಪಂಗೆ ಬರ್ಸ್ತೀನಿ. ಅವಾಗ ನನ್ನ ಸೇಡು ಗೀಡು ಎಲ್ಲ ಮುಗಿತೈತೆ. ಹೆಂಗೆ ಸೇಡು ತೀರಿಸ್ಕೊಳ್ತೀನಿ ಅಂದರೆ ಅಯ್ಯೋ ಚಿತ್ರಾನ್ನ ಮಾಡಿ ಬಿಸಾಕ್ಬಿಡ್ತೀನಿ. ಬಾ ಬೇಗ ಬಾ. ಪಾಪದ್ದು ಡಾರ್ಲಿಂಗ್, ಜಾಸ್ತಿ ದಿನ ಆಗ್ಬಿಟ್ಟೈತೆ ಫೈಟಿಂಗ್ ಮಾಡ್ಬಿಟ್ಟು. ಫೈಟಿಂಗ್ ಎಲ್ಲ ಮಾಡಲ್ಲ ಅಂದೆ, ಈಗ ನೋಡ್ರೆ ಫೈಟಿಂಗ್ ಮಾಡ್ತಾ ಇದೀಯಾ? ಪಾಪ ಆ ಉಷುಂಗೋಸ್ಕರ ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೇಳು? ನೋಡು, ಎಷ್ಟೊಂದು ಚಿಕನ್ ಮಟನ್ ಇಕ್ಕವ್ರೆ. ಸುಮ್ಮನೆ ಬಾ, ಇಲ್ಲ ಅಂತಂದ್ರೆ ಇಷ್ಟೊಂದೆಲ್ಲ ಕೊಡ್ತಾರಾ? ಬಾ ನಿನ್ಗೇನು ಒಟ್ಟು ತುಂಬ ಚಿಕನ್ ಮಟನ್ ಹಾಕ್ಸೋ ಜವಾಬ್ದಾರಿ ನಂದು. ಬಾ.